ಈಶ್ವರಪ್ಪ ಅವರ ವಿಚಾರಕ್ಕೆ ಬರೋದಾದ್ರೆ ಸಂಧಾನದ ಬಾಗಿಲು ಮುಚ್ಚಿದ ಹಾಗಾದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರ ಮಾಜಿ ಸಚಿವ ಈಶ್ವರಪ್ಪ ಅವರು ಮಗನಿಗಾಗಿ ಟಿಕೆಟ್ ಕೊಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಟಿಕೆಟ್ ಮಿಸ್ ಆಯ್ತು. ತಾವು ಅಸಮಾಧಾನಗೊಂಡಿದ್ರು. ಬೇಸರದಲ್ಲಿ ಪಕ್ಷೇತರರಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಕಣದಲ್ಲಿದ್ರು. ಫೈನಲಿ ಹೈಕಮಾಂಡ್ ನಿಂದ ಬುಲಾವ್ ಬರುತ್ತೆ. ಆದ್ರೆ ಅದು ಕೂಡ ಬಹಳಷ್ಟು ಎಡವಟ್ಟಾಗುತ್ತೆ. ಬಿಜೆಪಿ ರೆಬಲ್ ನಾಯಕ ಈಶ್ವರಪ್ಪಗೆ ಷರತ್ತುಗಳೇ ಮುಳುವಾಯ್ತಾ? ಹಾಗಾದ್ರೆ ಪಕ್ಷೇತರ ಅಭ್ಯರ್ಥಿ ಆಗೋದು ಬಹುತೇಕ ನಿಶ್ಚಿತ ಆಗಿದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಸೆಡ್ಡು ಕೊಡ್ತಿದ್ರು ಈಶ್ವರಪ್ಪ ಅವರು. ಸೆಡ್ಡು ಹೊಡೆದು ಮುಗ್ಗರಿಸಿದ್ರ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿ ಆಗೋದೇ ಬಹುತೇಕ ನಿಶ್ಚಿತ ಆಗಿದೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಆಗದ ಕಾರಣ ಈಶ್ವರಪ್ಪ ವಾಪಸ್ ಆಗಿದ್ದಾರೆ. ಅಮಿತ್ ಶಾರಿಂದ ಬುಲಾವ್ ಬಂದ ಹಿನ್ನೆಲೆ ಈಶ್ವರಪ್ಪ ಅವರು ದೆಹಲಿಗೇನೋ ಹೋದ್ರು. ಆದ್ರೆ ದೆಹಲಿಗೆ ಹೋಗೋದಕ್ಕೂ ಮುನ್ನ ಇಲ್ಲಿ ಈಶ್ವರಪ್ಪ ಅವರ ಬಾಯಲ್ಲಿ ಬಂದಂತಹ ಒಂದಷ್ಟು ಮಾತುಗಳು ಹಾಗಾದ್ರೆ ಮುಳುವಾಯ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆಯ ಷರತ್ತು ಅಮಿತ್ ಶಾರನ್ನ ಕೆರಳಿಸ್ತಾ ಮಾತುಕತೆಗೆ ಮುಂಚೆಯೇ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಪಟ್ಟು ಹಿಡಿದಿದ್ರು. ಮಾತುಕತೆಗೆ ಕರೆದಿದ್ದಾರೆ, ಹೋಗ್ತಿದ್ದೀನಿ, ಮಾತಾಡಿ ವಾಪಸ್ ಬರ್ತೀನಿ, ಆದ್ರೆ ಕಣದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ರು ಈಶ್ವರಪ್ಪ ಅವರು. ಈ ಎಲ್ಲಾ ಮಾತುಗಳು ಹಾಗಾದ್ರೆ ಈಶ್ವರಪ್ಪ ಅವರಿಗೆ ಮುಳುವಾಯ್ತಾ? ಅಮಿತ್ ಶಾ ಮಾತುಕತೆಯ ಬಾಗಿಲನ್ನ ಬಂದ್ ಮಾಡಿದ್ರ? ಈಗ ಪಕ್ಷೇತರರಾಗಿ ಕಣದಲ್ಲಿದ್ದಾರೆ. ಒಂದು ವೇಳೆ ಈಗ ಮಾತಾಡಿ ಅವರು ಸಮಾಧಾನಗೊಂಡಿದ್ರೆ ಕಣದಿಂದ ಹಿಂದೆ ಸರಿತಾ ಇದ್ರೋ ಏನು? ದೆಹಲಿಗೆ ಹೋಗೋದಕ್ಕೂ ಮುನ್ನ ಅವರು ಆಡಿದಂತಹ ಮಾತು ಈ ಎಲ್ಲ ಬೆಳವಣಿಗೆಗೆ ಈಗ ಕಾರಣ ಆಗಿದೆ. ನಿಜ ಕೇಸ್ ಈಶ್ವರಪ್ಪನವರ ಮಾತುಗಳು ಬಹಳ ನಿಜಕ್ಕೂ ಕೂಡ ಅವರಿಗೆ ದೊಡ್ಡದಾದಂತಹ ಸಮಸ್ಯೆಯನ್ನು ತಂದೊಡ್ಡದಂತೆ ಕಂಡು ಬರ್ತಾ ಇದೆ. ಏನ್ ಮಾಡ್ತಾರೆ ಈಶ್ವರಪ್ಪ ಅಂತಂದ್ರೆ ಈಗ ಪಕ್ಷೇತರರಾಗಿ ನಿಲ್ತಾರೆ. ಆದ್ರೆ ಅವರ ಆಯ್ಕೆ ಇದ್ದದ್ದು ಅಲ್ಲಿ ಬಿಜೆಪಿಯಲ್ಲಿ ನಂಬರ್ 1 ನಂಬರ್ 2 ತನ್ನ ಕರೆದು ಮಾತನಾಡಬೇಕು ಅಂತ, ಮೋದಿ ಅವರೋ ಅಥವಾ ಅಮಿತ್ ಶಾ ಅವರೋ ಕರೆದು ಮಾತನಾಡಬೇಕು ಅಂತ ಅದು ಸಾಧ್ಯ ಆಗೋದ್ರಲ್ಲಿ ಇತ್ತು. ಆದ್ರೆ ಅದಕ್ಕೂ ಮುನ್ನ ಅವರು ಆಡಿದಂತಹ ಮಾತು ಯಾಕೋ ಬಾಗಿಲನ್ನ ಬಂದ್ ಮಾಡದಂತೆ ಕಂಡು ಬರ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.